ದಕ್ಷತೆಯಾಗಿ ಮಾತಾಡೋ ಕೆಪಾಸಿಟಿ ಇಲ್ಲ. ಎಮ್.ಎಲ್.ಎ ಅವ್ರು ಮಾತಾಡಬೇಕು, ನಾವು ಮಾತಾಡೋಕ್ಕಾಗ್ತದ? ಹೋಗಿ ಒಟ್ಟಿನಾಗೆ ಜನಕ್ಕೆ ಅನುಕೂಲ ಆಗೋಂಥ ಕೆಲಸಗಳು ಏನೂ ನಡೀತಾ ಇಲ್ಲ. ಮಾದಿಗರು ಕೇಳದೇ ಇರುವ ಕೆಲಸ ಮಾಡಿದ್ದಾರೆ. ಮಾದಿಗರು ಕೇಳ್ತಾ ಇರುವ ಒಂದು ಕೆಲಸ ಕೂಡ ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ. ಮಾದಿಗ ಜನಾಂಗವನ್ನ ಬರೀ ಓಟ್ ರಾಜಕಾರಣ ಮಾಡೋದಕ್ಕೆ ಬಳಸ್ಕೊಳ್ಳುತ್ತೆ ಅಷ್ಟೇ ಕಾಂಗ್ರೆಸ್ ಸರ್ಕಾರ. ಹಾಗೆ ಬಡವರಿಗೆ ಇವತ್ತು ಎಷ್ಟೋ ಜನ ಬಡವರು ಇದ್ದಾರೆ, ಅವ್ರಿಗೆ ಮನೆಗಳಿಲ್ಲ. ಇದು ಮುಖ್ಯವಾದ ಪಾಯಿಂಟ್. ಇದು ಒಬ್ಬ ಶ್ರೀಮಂತ 8-10 ಕಮರ್ಷಿಯಲ್ ಬಿಲ್ಡಿಂಗ್ ಇರೋರು ಒಂದು ರೇಷನ್ ಕಾರ್ಡ್ ಹೊಂದಿದ್ದಾರೆ. ತುಂಬ ಕಡುಬಡವರಿಗೆ ರೇಷನ್ ಕಾರ್ಡ್ ಇಲ್ಲ. 8:30-9 ಗಂಟೆ ಆದರೆ ಯಾವುದೇ ಗೌರ್ಮೆಂಟ್ ಬಸ್ಸು ಬಸ್ ಸ್ಟ್ಯಾಂಡಿಗೆ ಬರಲ್ಲ ಸರ್. ಶಿವಣ್ಣವ್ರು ಅವತ್ತು ಮಾಡಿರೋ ಹೋರಾಟ ನಾವು ಯಾವತ್ತಿರೂ ಜ್ಞಾಪಿಸ್ಕೊಂತೀವಿ ಸರ್. BG ಸಾಗರ್ ಅಂತ ಮಾದಿಗ ದಂಡೋರ, ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸರ್. ಈಗೇನು ನಾವು ಸುಮಾರು 3 ದಶಕಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ದಂಡೋರ ಸಂಘಟನೆ ಹೆಸರಿನಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ವರ್ಗೀಕರಣಕ್ಕೆ ಒತ್ತಾಯಿಸಿ ಏನು ಹೋರಾಟ ಮಾಡ್ತಿದ್ವಿ. 2004ರಲ್ಲಿ SM ಕೃಷ್ಣರವರು CM ಆಗಿದ್ದಾಗ ಆಯೋಗವನ್ನು ರಚನೆ ಮಾಡಿದ್ರು. ಆಯೋಗದ ಅಧ್ಯಕ್ಷರಾಗಿದ್ದು NY ಹನುಮಂತಪ್ಪ ಅಂತವರು. ಅವರಾದಮೇಲೆ ಸುಮಾರು 4-5 ಜನ ಅಧ್ಯಕ್ಷರಾಗಿ ಹೋದರು. ತದನಂತರ ಸದಾಶಿವರವರು ಆಯೋಗದ ಅಧ್ಯಕ್ಷರಾಗಿ, ಆ ಒಂದು ಅಧ್ಯಕ್ಷರಾದ ಮೇಲೆ ನಾವು ಮಾದಿಗ ದಂಡೋರ ಸಂಘಟನೆಯಿಂದ ಏನು ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಕೊಟ್ಟಾಗ, ನಾವು ಅರ್ಧರಾತ್ರಿ ಪಂಚಮನವಿ ಮಾಡಿದಾಗ ನೆಲಮಂಗಲದಲ್ಲಿ ಆ ವಿಚಾರದಲ್ಲಿ ಅವರು ಸರ್ಕಾರ ಎಚ್ಚೆತ್ತುಕೊಂಡು ನಮಗೆ ಒಂದು ಅನುದಾನ ಬಿಡುಗಡೆ ಮಾಡ್ತು. ಅನುದಾನ ಬಳಸ್ಕೊಂಡು ಸದಾಶಿವರವರು ನ್ಯಾಯಮೂರ್ತಿಗಳಾಗಿ ನಿವೃತ್ತ ನ್ಯಾಯಮೂರ್ತಿಗಳು ಅವರು ಏನು 30 ಜಿಲ್ಲೆಗಳ ಆಗಿನ 176 ತಾಲೂಕಿತ್ತು, ಎಲ್ಲ ತಾಲೂಕುಗಳ ಆಡಳಿತ ಯಂತ್ರಾಂಗವನ್ನು ಬಳಸ್ಕೊಂಡು ಮನೆಗೆ ಭೇಟಿ ಕೊಟ್ಟು ಮಾದಿಗ ಜನಾಂಗದ ವಸ್ತುನಿಷ್ಠ ವರದಿಯನ್ನು ಸ್ಪಷ್ಟವಾಗಿ ತಂದು ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಈ ಸರ್ಕಾರ ಅದನ್ನು ವರ್ಗೀಕರಣ ಮಾಡ್ತೀವಿ ಅಂತ ಹೇಳ್ತಾ ಇತ್ತು. ಏನು ಚಿತ್ರದುರ್ಗದಲ್ಲಿ SCH ಸಮಾವೇಶದಲ್ಲಿ ಕೂಡ ಡಿಕ್ಲೇರೇಷನ್ ಮಾಡ್ತೀನಿ ಅಂತೇಳಿ ಹೇಳಿತ್ತು ಕಾಂಗ್ರೆಸ್ ಸರ್ಕಾರ. ಆ ತದನಂತರ ಸರ್ಕಾರ ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ಮಾಡೇ ಮಾಡ್ತೀವಿ, ಮೊದಲ ಅಧಿವೇಶನದಲ್ಲಿ ಮಾಡ್ತೀವಿ ಅಂತ ಹೇಳಿತ್ತು. ಆದರೆ ಮಾಡಲಿಲ್ಲ. ಮೊನ್ನೆ ಏನು ರೀಸೆಂಟ್ 1-2 ತಿಂಗಳ ಹಿಂದೆ ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿದೆ. ನಾವು ಆಯೋಗವನ್ನು ರಚನೆ ಮಾಡಲಿಕ್ಕೆ ಕೇಳಲಿಲ್ಲ, ನಾವು ಕೇಳಿದ್ದು ವರ್ಗೀಕರಣ ಮಾಡಿ ಅಂತ. ಆದರೆ ಮಾದಿಗರು ಕೇಳದೇ ಇರುವ ಕೆಲಸ ಮಾಡಿದ್ದಾರೆ. ಮಾದಿಗರು ಕೇಳ್ತಾ ಇರುವ ಒಂದು ಕೆಲಸ ಕೂಡ ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ. ತದನಂತರ ಏನೀಗ 45 ದಿವಸ ಆಗಿದೆ ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿ, ಆದರೆ ಆಯೋಗಕ್ಕೆ ಯಾವುದೇ ರೀತಿ ಒಂದು ಹಣಕಾಸು ನೆರವನ್ನು ಕೊಟ್ಟಿಲ್ಲ, ಯಾವುದೇ ಒಂದು ವ್ಯವಸ್ಥೆಯನ್ನು ಪೂರೈಸಿಲ್ಲ. ಇಚ್ಛಾಶಕ್ತಿ ಇಲ್ವಾ ಅಂತ ಸರ್? ಇಲ್ಲ ಸರ್, ಕಾಂಗ್ರೆಸ್ ಪಕ್ಷಕ್ಕೆ ಇಚ್ಛಾಶಕ್ತಿ ಇಲ್ಲವೇ ಇಲ್ಲ ಸರ್. ಇಚ್ಛಾಶಕ್ತಿ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಇದು ಮಾಡ್ತಾರೆ ಅಷ್ಟೇ ಸರ್. ಮಾದಿಗ ಜನಾಂಗವನ್ನು ಬರೀ ಓಟ್ ರಾಜಕಾರಣ ಮಾಡೋದಕ್ಕೆ ಬಳಸ್ಕೊಳ್ಳುತ್ತೆ ಅಷ್ಟೇ ಕಾಂಗ್ರೆಸ್ ಸರ್ಕಾರ. ನಾಳೆ ಪ್ರತಿಭಟನೆ ಹೆಂಗಿರುತ್ತೆ ಸರ್? ನಾಳೆ ಬೆಳಿಗ್ಗೆ ನಾವು ತುಮಕೂರಲ್ಲಿ ಎಲ್ಲ ಶಾಸಕರಿಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಎಲ್ಲ ಜಿಲ್ಲೆ ಕೊಡ್ತಾಯಿದ್ದಾರೆ. ತುಮಕೂರು ಜಿಲ್ಲೆಗೆ ನಾವು ಕೊಡ್ತಾ ಇದ್ದೀವಿ. ಏನು ನೆಕ್ಸ್ಟ್ ಅಧಿವೇಶನದಲ್ಲಿ ನಮ್ಮ ಬಗ್ಗೆ ಮಾತಾಡಬೇಕು ಸುವರ್ಣಸೌಧದಲ್ಲಿ ಅಂತ ನಾವು ಮನವಿ ಪತ್ರ ಕೊಡ್ತಾ ಇದ್ದೀವಿ ಸರ್. ಆಮೇಲೆ 16ನೇ ತಾರೀಕು ಸರ್, ನಾಳೆ 10 ಗಂಟೆಗೆ ಕೊಡ್ತೀವಿ ಸರ್. ಎಲ್ಲ MLA ಮನೆ ಮುಂದೆ ಏಕಕಾಲದಲ್ಲಿ ಸರ್. ತುಮಕೂರು ಎಲ್ಲ MLA ಮನೆಗೆ ಕೊಡ್ತಾ ಇದ್ದೀವಿ. ಆಯಾ ತಾಲೂಕು MLA ಕೊಡ್ತಾರೆ ಸರ್. ಆಮೇಲೆ 16ನೇ ತಾರೀಕು ಬೆಳಗಾವಿಯಲ್ಲಿ ಬೃಹತ್ ಸಮಾವೇಶ ಇದೆ, ಮಾದಿಗರ ಸಮಾವೇಶ. ಆ ಸಮಾವೇಶದಲ್ಲಿ ಹಕ್ಕೊತ್ತಾಯ ಮಾಡ್ತೀವಿ. ಏನಾದರೂ ಮಾಡಿ ಎಲ್ಲರನ್ನು ಒಪ್ಪಿಸ್ಕೊಳ್ಳಿ, ಈ ವರದಿಯನ್ನು ಆದಷ್ಟು ಶೀಘ್ರವಾಗಿ ನೀವು ರೆಡಿ ಮಾಡಿಕೊಂಡು ಶೀಘ್ರವಾಗಿ ಮಾದಿಗರ ಒಂದು ಏಕೈಕ ಬೇಡಿಕೆ ವರ್ಗೀಕರಣವನ್ನು ಮಾಡಲೇಬೇಕಂತ ಕೋರ್ತೀವಿ. ಯಾಕಂದರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ, ಎಲ್ಲ ರಾಜ್ಯ ಸರ್ಕಾರಗಳಿಗೂ ಕೂಡ ಅಧಿಕಾರ ಕೊಟ್ಟಿದೆ, ಅಧಿಕಾರ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಏನು SC/STಗಳ ಮೀಸಲಾತಿಯನ್ನು ಉಪವರ್ಗೀಕರಿಸೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೂ ಕೂಡ ಈ ಕೆಲವು ನೋಟಿಸ್ ಹರಿಯಾಣದಲ್ಲಿ ಮಾಡಿದ್ರು ಸರ್. ಹರಿಯಾಣದಲ್ಲಿ BJP ಸರ್ಕಾರ ಇದೆ, ಅದು ಮಾಡಿಬಿಡ್ತು, ಆದೇಶ ಮಾಡ್ತು. ಆಂಧ್ರ ತೆಲಂಗಾಣ ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಹೈಕಮಾಂಡ್ ಅಂತ ಅವರು ಅಡ್ಡಿ ಇಟ್ಟು ಅವರು ಈಗ ಸ್ವಲ್ಪ ಪೆಂಡಿಂಗ್ ಇಟ್ಟಿದ್ದಾರೆ. ಜಾರಿ ಆಗಲಿಲ್ಲ ಅಂದ್ರೆ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಅಂತ? ಸೊ ಉಗ್ರವಾಗಿ ಹೋರಾಟ ಮಾಡ್ತೀವಿ ಸರ್. ಉಗ್ರವಾಗಿ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡ್ತೀವಿ, ಪಿಕೆಟಿಂಗ್ ಮಾಡ್ತೀವಿ. ಏನು ಬೇಕು ನಾವು ಜನಾಂಗ ಒಗ್ಗಟ್ಟಾಗಿದೆ, ಜನರಿಗೆಲ್ಲ ಪ್ರಜ್ಞೆ ಬಂದೈತೆ, ಈಗ ಮಾಡ್ತೀವಿ ಸರ್. ಮಾಡೋದಾಗಲಿ ಅಭಿವೃದ್ಧಿ ಒಕ್ಕೋಡಿ ಬೆಳಗಾವಿ ಹೋಬಳಿ ತುಮಕೂರು ಗ್ರಾಮಾಂತರ ಯಾವ್ದ್ರ ಪರ ಧ್ವನಿ ಎತ್ತಬೇಕು ನಿಮ್ಮ ಶಾಸಕರು? ನಮ್ಮ ಶಾಸಕರ ನೇಮದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಆಗಿಲ್ಲ ಇಂಥವ್ರಿಗೂ. ಯಾವುದೋ ಒಂದು ರೋಡ್ ಆಗಿಲ್ಲ, ಸ್ಕೂಲ್ ಆಗಿಲ್ಲ, ಒಂದು ಕಾಲೇಜ್ ಆಗಿಲ್ಲ, ಯಾವುದೇ ಒಂದು ಅಭಿವೃದ್ಧಿ ಇಂಥವ್ರಿಗೂ 1.5 ವರ್ಷ ಆದಾಗಿಂದ ಇಂಥವ್ರಿಗೂ ಯಾವುದೋ ಒಂದು ಕಂಡಿಲ್ಲ. ನಾವು ಅದ್ರ ಪರ ಧ್ವನಿ ಎತ್ತಬೇಕು. ಯಾವ್ಯಾವ ಕೆಲಸಗಳು ಪೆಂಡಿಂಗ್ ನಿಂತವ ಅವೆಲ್ಲ ಕೆಲಸಗಳು ಮಾಡ್ಬೇಕು. ಇವರು ಮುಂದಕ್ಕೆ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡ್ಕೊಂಡು ಒಳ್ಳೆ ಇದನ್ನು ಮಾಡಬೇಕು ಅನ್ನೋದು ನಾವು ಹೇಳ್ತಾ ಇದ್ದೀವಿ ಸರ್. ಅಧಿವೇಶನದಲ್ಲಿ ಇದ್ರ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡಬೇಕು. ಹೌದು, ಪ್ರಸ್ತಾಪ ಮಾಡಲೇಬೇಕು. ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿ ಅವ್ರಿಗೆ ಏನೇನು ಬರಬೇಕು ಅನುದಾನ ಅವೆಲ್ಲ ತಗೊಂಬಂದು ಒಳ್ಳೆ ಕೆಲಸಗಳು ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ನಮ್ಮ ಹೆಸರು ರಘು ಅಂತ. ಎಲ್ಲಿಯವರು ಸರ್? ತುಮಕೂರು. ತುಮಕೂರವರು. ಜ್ಯೋತಿ ಗಣೇಶ್ ಅವರು MLA. ಏನು ಪ್ರಶ್ನೆ ಮಾಡಬೇಕು ಸರ್? ಏನು ಬೇಡಿಕೆ ಇದೆ? ಏನು ತರಬೇಕು? ಏನು ಪ್ರಸ್ತಾಪ ಆಗಬೇಕು ಅಂತ? ಬೇಡಿಕೆ ಏನಿಲ್ಲ. ಇವಾಗ ಯಾರಿಗೂ ಆಶ್ರಯದಾಗೆ ಒಬ್ರಿಗೂ ಒಂದು ಸೈಟು ಅವು ವಿತರಣೆ ಏನೂ ಆಗ್ತಾಯಿಲ್ಲ. ಆಮೇಲೆ ಸಣ್ಣ ಪುಟ್ಟ ಕೆಲಸಗಳಾಗ್ತಾಯಿಲ್ಲ. ಆಮೇಲೆ ಒಂದು ರೋಡಿಂದಾಗಲಿ ಮತ್ತೊಂದಾಗಲಿ ಇನ್ನೊಂದು ಕಾಮಗಾರಿಗೆ ಯಾವುದೋ ಅಂತ ಏನು ವರ್ಕ್ಗಳು ಆಗ್ತಾಯಿಲ್ಲ.
ಏನು ಅಮೌಂಟ್ ಏನು ಬಿಡುಗಡೆ ಮಾಡೋರೋ ಮಾಡಿಲ್ವೋ ಗೊತ್ತಿಲ್ಲ ನಮ್ಗೆ ಆ ವಿಚಾರದಾಗೆ. ಒಟ್ಟಿನಾಗೆ ಜನಕ್ಕೆ ಅನುಕೂಲ ಆಗೋಂಥ ಕೆಲಸಗಳು ಏನೂ ನಡೀತಾ ಇಲ್ಲ. ಅದ್ರ ಬಗ್ಗೆ ಧ್ವನಿ ಎತ್ತಂತ ಆಮೇಲೆ ಇವಾಗ ಜನ ಎಲ್ಲ ರೇಷನ್ ಕಾರ್ಡು ಅಂತ ಕುಂತವ್ರೆ. ರೇಷನ್ ಕಾರ್ಡ್ಗಳು ಹೊಸ್ದಾಗಿ ರೇಷನ್ ಕಾರ್ಡ್ ಮಾಡೋಕ್ಕೆ ವ್ಯವಸ್ಥೆ ಮಾಡಬೇಕು. ಆಮೇಲೆ ಜಮೀನ್ದು ಖಾತೆ ಪಾಣಿ ವಿಚಾರದಾಗೆ ಅಧಿಕಾರಿಗಳ ಬಗ್ಗೆ ಏನು ಅಂತ ಇವರು ಶಿಷ್ಟಾದ ಆಕ್ಷನ್ ಏನು ತಾಂಡಿಲ್ಲ, ಅವರು ಕ್ರಮ ಜರುಗಿಸಿಲ್ಲ. ಈಗ ಅಧಿವೇಶನ ನಡೀತಾ ಐತೆ, ಅದ್ರ ಬಗ್ಗೆ ಪ್ರಸ್ತಾಪ ಆಗಬೇಕು ಅಂತ ಜಿಲ್ಲಾ ಅಭಿವೃದ್ಧಿ ದೃಷ್ಟಿಯಿಂದ. ಅಭಿವೃದ್ಧಿನೂ ಆಗಬೇಕು. ಆಮೇಲೆ ಈ ಖಾತೆ ವಿಚಾರದಾಗೆ ಇದು ಮುನ್ಸಿಪಲ್ ಖಾತೆ, ರೆವಿನ್ಯೂ ಖಾತೆ ಇವೆಲ್ಲ ಏನೈತೆ ಇವೆಲ್ಲ ಸಿಕ್ಕಾಪಟ್ಟೆ ದುಡ್ಡು ಕಾಸು ಕೊಟ್ಟು ಯಾರು ಬಡವ್ರ ಬಗ್ರು ಮಾಡಿಸ್ಕೊಳಕ್ಕಾಗಲ್ಲ. ಇವ್ರು ಯಾರು ಅಧಿಕಾರಿಗೆ ಆನೆಸ್ಟಾಗಿ ಅವ್ರಿಗೆ ದಕ್ಷತೆಯಾಗಿ ಮಾತಾಡೋ ಕೆಪಾಸಿಟಿ ಇಲ್ಲ. ಯಾರಿಗೆ ದಕ್ಷತೆ ಕೆಪಾಸಿಟಿ ಇಲ್ಲ ಅಂತ MLA ಅವ್ರು ಮಾತಾಡಬೇಕು, ನಾವು ಮಾತಾಡೋಕ್ಕಾಗ್ತದ ಹೋಗಿ? ಜ್ಯೋತಿ ಗಣೇಶ್ ಅವ್ರು ಮಾತಾಡ್ತಿಲ್ವಾ ಅಂತ? ಎಲ್ಲಿ ಮಾತಾಡ್ತಾವ್ರಿ? ನಿನ್ನ ಕತೆನೇ ಕತೆ. ಇರೋತಕ್ಕ ಅಧಿಕಾರಿನ ಇವ್ರದ್ದು MLA ಆಫೀಸಿಗೆ ಕರೆಸಿ ನಮ್ಮ ಖಾತೆ ಇದ್ದಿದ್ರೆ ಅಲ್ಲೇ ಸೈನ್ ಹಾಕ್ಸಿ ಖಾತೆ ಮಾಡಿಸ್ಬೇಕು. ನಾವಿಲ್ಲಿ ಜನ ಬಂದಿಲ್ಲಿ ತಿರ್ಗಾನ ಆಫೀಸ್ಗೆ, ಅವರೇ ಬಂದು ಆಫೀಸ್ಗೆ ಇಷ್ಟು ಫೈಲವೆ ಇಷ್ಟು ಇದ್ದಾವೆ ಅಂತ ಹೇಳಿ VRAಗಳ್ನ ಅಲ್ಲೇ ಸ್ಪಾಟಿಗೆ ಕರೆಸಿ ಇವರೇ ಅಲ್ಲೇ ಖಾತೆ ಮಾಡಿಸ್ಬೇಕು. ನಾವು ಕೆಲಸ ಕಾರ್ಯ ಬಿಟ್ಟು ಇದರಿಂದ ವರ್ಷಗಟ್ಟಲೆ ಸುತ್ತಿ ಹೆಣ ಆಗಬೇಕಾಗ್ತದೆ. ನಮ್ಮ ಊಟ ಮಕ್ಳಿಗೆ ಹೇಳ್ಬೇಕು, ಹಿಂಗೆ ಜಮೀನು ಐತೆ ಇದು ಖಾತೆ ಮಾಡಿಸ್ಕೊಳ್ರಿ, ಇದು ಮಾಡಿಸ್ಕೊಳ್ರಿ, ಅದು ಮಾಡಿಸ್ಕೊಳ್ರಿ ಅಂತ. ನಮ್ಮ ತಲೆಗಂತೂ ಆಗಿಗೋದಂತೂ ಸುಳ್ಳು. ಸದ್ಯಕ್ಕೆ ಮನೆದು ಖಾತೆಗಳೇ ಆಗ್ತಾಯಿಲ್ಲ. ಜಮೀನು ಮನೆವು ಏರ್ಪೋರ್ಟ್ಗೆ ಹೋದೆ. ಅರುಣ್ ಕುಮಾರ್ ಎನ್ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ, ಕನ್ನಡ ಸೇನೆ. ಸರ್, ಈಗ ತುಮಕೂರಿನ ಶಾಸಕರಾಗಿರ್ಬೋದು, ಗೃಹ ಮಂತ್ರಿಗಳಾಗಿರ್ಬೋದು, ತುಮಕೂರು ಜಿಲ್ಲೆ ಅಭಿವೃದ್ಧಿಗೆ ಏನೆಲ್ಲ ಪ್ರಸ್ತಾಪ ಮಾಡಬೇಕು, ಅಧಿವೇಶನದಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ಕೋಸ್ಕರ ಪ್ರಶ್ನೆ ಮಾಡಬೇಕು ಅಂತ? ಮುಖ್ಯವಾಗಿ ತುಮಕೂರು ನಗರದಲ್ಲಿ ಉದ್ಯೋಗ ಕೊಡಿಸುವಂಥ ಕೆಲಸ ಮಾಡಬೇಕು. ನಿರುದ್ಯೋಗಿಗಳಿಗೆ ಮುಖ್ಯವಾಗಿ ಉದ್ಯೋಗ ಬೇಕಾಗಿದೆ. ಹಾಗೆ ನಮ್ಮ ತುಮಕೂರು ನಗರದಲ್ಲಿ ವಾಣಿಜ್ಯ ಕಟ್ಟಡಗಳು ತುಂಬ ತಲೆ ಎತ್ತಾ ಇರೋದ್ರಿಂದ ಈ ಹೊಗೆಯಿಂದ ತುಂಬ ಜನಕ್ಕೆ ಕಾಯಿಲೆ ಬರುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಮುಂದೆ ಸ್ಮಾರ್ಟ್ ಸಿಟಿಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆ ಆಗಬೇಕು. ಸ್ಮಾರ್ಟ್ ಸಿಟಿ ತುಮಕೂರು ನಗರ ನಮ್ಮ ಶಾಸಕರಿದ್ದಾರೆ, ನಗರ ಶಾಸಕರು. ಹಾಗಾಗಿ ಇನ್ನೂ ಸುಮಾರು ಹಲವಾರು ಜನ ನಮ್ಮ ತುಮಕೂರು ಜಿಲ್ಲೆಗೆ ಶಾಸಕರಿದ್ದಾರೋ ಇವರೆಲ್ಲ ಧ್ವನಿ ಎತ್ತಿ ಕನ್ನಡಿಗರಿಗೆ ಹೇಮಾವತಿ ನೀರು ಕೊಡಿಸುವಂಥ ಒಂದು ಕೆಲಸ ಮಾಡಬೇಕು ಎಲ್ಲ ಶಾಸಕರು. ಹಾಗೆ ನಮ್ಮ ತುಮಕೂರು ನಗರದಲ್ಲಿ ಕೆಲವೊಂದು ಬಸ್ಗಳು ತುಮಕೂರು ಒಳಗೆ ಬರಲ್ಲ, KSRTC ಬಸ್ಗಳು. ಅವು ತುಮಕೂರು ಸಿಟಿ ಒಳಗೆ ನಗರದೊಳಗೆ ಬಂದು ಬಸ್ ಸ್ಟ್ಯಾಂಡ್ ಒಳಗೆ ಬಂದು ಆಮೇಲೆ ಅವರು ಆಚೆಗೆ ಹೋಗಬೇಕು. ಇವರೇನು ಮಾಡ್ತಾರೆ ಅಂದರೆ ಬಟವಾಡಿ ಹೈವೇ ಕ್ರಾಸಲ್ಲಿ ಹೊರಟೋಗ್ತಾರೆ. ಹಂಗಾಗಿ ಜನಗಳಿಗೆ ತುಂಬ ತೊಂದರೆ ಆಗಿದೆ ಈ ವಿಚಾರಗಳು. ಹಾಗೆ ನಮ್ಮ ತುಮಕೂರು ನಗರದಲ್ಲಿ ಇನ್ನೂ ಹಲವಾರು ನಮ್ಮ ಹಾಸ್ಪಿಟ್ಲುಗಳು, ಗೌರ್ಮೆಂಟ್ ಆಸ್ಪತ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆ ಆಗಬೇಕು. ಜನರು ಎಲ್ಲ ಏನಾಗಿದೆ ಅಂದರೆ 10 ತಾಲೂಕಲ್ಲಿ ಜನ ಎಲ್ಲ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲು ನಗರದಲ್ಲಿರುವಂಥ ಸಿಟಿಗೆ ಬರ್ತಾರೆ. ಹಂಗಾಗಿ ಇದು ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆ ಆಗಬೇಕು. ಹಂಗೆ ಅನುದಾನ ತರಬೇಕು. ಹಾಗೆ ಬಡವರಿಗೆ ಇವತ್ತು ಎಷ್ಟೋ ಜನ ಬಡವರಿದ್ದಾರೆ, ಅವ್ರಿಗೆ ಮನೆಗಳಿಲ್ಲ. ಇದು ಮುಖ್ಯವಾದ ಪಾಯಿಂಟ್. ಇದು ಈ ಮನೆಗಳಿಲ್ಲ, ನಗರದಲ್ಲಾಗಿರ್ಬೋದು, ತಾಲೂಕುಗಳಾಗಿರ್ಬೋದು. ಲಾಸ್ಟ್ ಟೈಮ್ ಏನು 1200 1300 ಮನೆ ಕಟ್ಟಿದ್ದಾರೋ ಅದೇ ರೀತಿಯಾದಂಥ ನಮ್ಮ ಅಭಿವೃದ್ಧಿಲಿ ಅದು ಒಂದು ಅನುದಾನ ತಂದು ಬಡವರಿಗೆ ಒಂದು ಜಾಗ ಗುರುತಿಸಿ ಒಂದು ಮನೆ ಕಟ್ಟಿ ಕೊಡಬೇಕು ಅಂತೇಳಿ ನಾನು ಈ ಶಾಸಕರುಗಳಿಗೆ ನಾನು ಮನವಿ ಮಾಡ್ತಾಯಿದ್ದೀನಿ. ಗೃಹ ಸಚಿವರು ನಮ್ಮವರಿರೋದ್ರಿಂದ ಈ ಕೆಲಸ ಬೇಗ ಮಾಡಿಕೊಡ್ಬೇಕು. ಹಾಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನುದಾನ ತಂದು ತುಮಕೂರನ್ನ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಇದ್ದಂಥ ಊರು, ಇದು ಬೆಳವಣಿಗೆ ಮಾಡೋಕ್ಕೆ ನಾವು ಈ ಕೂಡಲೇ ಅವರಿಗೆ ಮನವಿ ಮಾಡ್ತೀವಿ. ಹಾಗಾಗಿ ಈ ಕೂಡಲೇ ಮಾಡ್ತಾ ನಾವು ಅಂದ್ಕೊಂಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಭುವನೇಶ್ವರಿ, ಜೈ ಹಿಂದ್. ಸರ್, ನನ್ನ ಹೆಸರು ರಾಜು ಅಂತ ಹೇಳಿ. ಸರ್, ತುಮಕೂರಿಂದಲೇ ನಮ್ಮ ಶಾಸಕರಿಗೆ ನಾನೊಂದು ಮನವಿ ಮಾಡೋದೇನೆಂದರೆ, ನಮ್ಮ ಶಾಸಕರು ಬಂದರು ಬಿ ಸುರೇಶ್ ಗೌಡ್ರು ಅಂತ ಹೇಳಿ. ನಾನು ಸುಮಾರು 2005ನೇ ಇಸ್ವಿಯಿಂದ ಅವ್ರ ಜೊತೆ ಒಡನಾಡಲಿದ್ದೆ. ಬಟ್ ಮೊದಲು ತುಂಬ ಒಳ್ಳೆ ಕೆಲಸಗಾರರು ನಮ್ಮ ಸುರೇಶ್ ಗೌಡ್ರು. ಇವತ್ತು ಅಷ್ಟೇ ಅವ್ರಿಗೆ ಕೆಲವು ತೊಂದರೆ ತೊಡಕುಗಳಿಂದ ಸ್ವಲ್ಪ ಕೆಲಸ ಕುಂಠಿತವಾಗಿರ್ಬೋದು. ನಾವಿವತ್ತು ಅವ್ರಿಗೆ ನಾವು ಎಲ್ಲ ಸಪೋರ್ಟಾಗಿ ನಿಲ್ತೀವಿ. ಇವತ್ತು ಅಧಿವೇಶನದಲ್ಲಿ ಈ ತುಮಕೂರು ಗ್ರಾಮಾಂತರದ ಬಗ್ಗೆ ಆಗಲಿ, ಸಿಟಿ ಬಗ್ಗೆ ಆಗಲಿ ಕೆಲವೊಂದು ನ್ಯೂನ್ಯತೆಗಳಿವೆ. ಅದನ್ನು ಎತ್ತಿ ಹಿಡಿದು ಹೆಚ್ಚಿನ ಅನುದಾನ ತರಬೇಕು ನಮ್ಮ ತುಮಕೂರು ಗ್ರಾಮಾಂತರಕ್ಕಾಗಲಿ, ಸಿಟಿಗಾಗಲಿ. ಅದರಲ್ಲೂ ಬಡವರಿಗೆ ರೇಷನ್ ಕಾರ್ಡು ತುಂಬಾ ರದ್ದಾಗ್ತಾ ಇದ್ದಾವೆ. ಯಾಕೆಂದ್ರೆ ತುಂಬ ಕಡು ಬಡವರಿಗೆ ರೇಷನ್ ಕಾರ್ಡ್ ಇಲ್ಲ. ಇವತ್ತು ಒಬ್ಬ ಶ್ರೀಮಂತ 8-10 ಕಮರ್ಷಿಯಲ್ ಬಿಲ್ಡಿಂಗ್ ಇರೋರು ಒಂದು ರೇಷನ್ ಕಾರ್ಡ್ ಹೊಂದಿದ್ದಾರೆ. ಅದನ್ನು ಸಮರ್ಪಕವಾಗಿ ಇದನ್ನು ತನಿಖೆ ಮಾಡಿ ಅಂಥವೆಲ್ಲ ವಜಾ ಮಾಡಿಸ್ಬಿಟ್ಟು ಬಡವರಿಗೆ ತಲುಪೋ ರೀತಿ ತಾವು ದಯವಿಟ್ಟು ಕೆಲಸ ಮಾಡಬೇಕು ಅಂತ ಹೇಳಿ ಈ ರೀತಿ ಅವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಕೆಂಪೇಗೌಡ ಅಂತ, ಇಲ್ಲೇ ತುಮಕೂರಿನಲ್ಲೇ ಇರೋದು.
ಶಾಸಕರು ಯಾವ್ದ್ರ ಪರ ಧ್ವನಿ ನಮ್ಮ ಎತ್ತಬೇಕು ಅಧಿವೇಶನದಲ್ಲಿ? ಶಾಸಕರು ಯಾವುದ್ರ ಪರ ಧ್ವನಿ ಎತ್ತಬೇಕು ಅಂತ ಅಂದರೆ ಇವತ್ತಿನ ಈ ತುಮಕೂರು ನಗರನ ಶೈಕ್ಷಣಿಕ ನಗರ ಅಂತ ಹೇಳ್ಬಿಟ್ಟು ಕರೀತಾರೆ. ಆದರೆ ಕೆಲವು ಈ ಸರ್ಕಾರಿ ಶಾಲೆಗಳು ಬಿದ್ದೋಗೋಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಅನುದಾನ ಕೊಟ್ಟು ಅವನ್ನು ಸರಿ ಮಾಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ ಅಲ್ಲಿ ಕಳಪೆ ಆಹಾರ ನೀಡ್ತಾ ಇದ್ದಾರೆ ಅಂತಲೂ ಸ್ವಲ್ಪ ಕೇಳ್ತಾ ಇದೆ. ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಹರಿಸಬೇಕು. ಉಸ್ತುವಾರಿ ಸಚಿವರು ಆರು ಗೃಹ ಮಂತ್ರಿಗಳಾಗಿದ್ದಾರೆ, ಪರಮೇಶ್ವರ್ ಅವರು ಇದ್ದಾರೆ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ, ಯಾವ್ದ್ರ ಪರ ಧ್ವನಿ ಎತ್ತಬೇಕು ಅಂತ? ಸರ್, ಅವರು ನಮ್ಮ ತುಮಕೂರು ನಗರದ ಬಗ್ಗೆನೇ ಗೃಹ ಮಂತ್ರಿಗಳಾಗಿರೋದ್ರಿಂದ ಅವರು ಹೆಚ್ಚಿನ ಕಾಳಜಿಯನ್ನು ವಹಿಸಿ ಒಳ್ಳೆಯ ಅನುದಾನವನ್ನು ತಂದು ಸ್ಮಾರ್ಟ್ ಸಿಟಿನ ಇನ್ನಷ್ಟು ಮೇಲಕ್ಕೆ ಏರಿಸೋ ಒಂದು ಕೆಲಸವನ್ನು ಮಾಡಬೇಕು ಅಂತೇಳಿ ಕೇಳ್ಕೊತೀನಿ ಸರ್. ಬಸ್ ಸ್ಟ್ಯಾಂಡ್ಗಳಲ್ಲಿ ಮೇಯ್ನ್ ಏನಾಗಿದೆ ಅಂತಂದರೆ, ನಾನು ಸುಮಾರು ಕಡೆ ನೋಡಿದ್ದೀನಿ. ತುರುವೇಕೆರೆ ನೋಡಿದ್ದೀನಿ, ತಿಪ್ಟೂರು ನೋಡಿದ್ದೀನಿ, ತುಮಕೂರಲ್ಲೂ ನೋಡಿದ್ದೀನಿ, ಕುಣಿಗಲ್ ನೋಡಿದ್ದೀನಿ. 8:30-9 ಗಂಟೆ ಆದರೆ ಯಾವುದೇ ಗೌರ್ಮೆಂಟ್ ಬಸ್ಸು ಬಸ್ ಸ್ಟ್ಯಾಂಡಿಗೆ ಬರಲ್ಲ ಸರ್. ನಾನು ಕೂಡ ಹೋಗಿ ನೋಡಿ ವಾಪಸ್ ಬಂದು ರೋಡಲ್ಲಿ ನಿಂತ್ಕೊಂಡು ಬಸ್ ಹತ್ತಿ ಬಂದಿದ್ದೀನಿ ಕೆಲವು ಟೈಮಲ್ಲಿ. ಹಾಗಾಗಿ ಅದೊಂದು ಮೇಯ್ನು ಮುಖ್ಯವಾದ ಕೆಲಸ ಸರ್. ಇವರು ಧ್ವನಿ ಎತ್ತಿ ನಮಗೆ ಅದೊಂದು ಅನುಕೂಲ ಮಾಡಿಕೊಡು, ಎಲ್ಲ ಜನಗಳಿಗೂ ಅನುಕೂಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಹೆಚ್ಚುವರಿ ಬಸ್ ಬಿಡಬೇಕಾ ಅಂತ? ಹೆಚ್ಚುವರಿ ಬಸ್ ಬೇಕಾಗಿಲ್ಲ ಸರ್. ಬಸ್ಗಳಿದ್ದಾವೆ, ಬಸ್ ಸ್ಟ್ಯಾಂಡ್ಗೆ ಹೋಗಲ್ಲ ಸರ್. ಬಸ್ಗಳು ಬಸ್ ಸ್ಟ್ಯಾಂಡ್ಗೆ ಹೋಗಲ್ಲ. 8:30-9 ಗಂಟೆ ಆದರೆ ಬಸ್ ಸ್ಟ್ಯಾಂಡಲ್ಲಿ ಬಸ್ಸೇ ಇರೋದಿಲ್ಲ, ಜನನೇ ಇರೋಲ್ಲ, ಖಾಲಿ. ಅಲ್ಲಿ ಹೋಗಿ ಕೇಳಿದ್ರೆ ಅಲ್ಲೋಗ್ರಿ ಇಲ್ಲೋಗ್ರಿ ಅಂತ ಹೇಳ್ತಾರೆ. ಹಾಗಾಗಿ ಬಸ್ ಸ್ಟ್ಯಾಂಡಿಗೆ ಬಂದು ಹೋಗ್ಬೇಕು ಅಷ್ಟೇ. ಪ್ರತಿಯೊಂದು ಬಸ್ ಎಲ್ಲ ಬೈಪಾಸ್ನಲ್ಲಿ ಹೊರಟೋಗ್ಬಿಡ್ತಾರೆ. ಅದು ಆಗಬಾರ್ದು. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ಕೇಳ್ಬೋದು. ಸರ್, ತುಮಕೂರಿಂದ ಜಗದೀಶ್ ಅಂತ ಮಾತಾಡ್ತಿರೋದು ನಾವು. ಇಲ್ಲಿ ಏನಾಗಿದೆ ಅಂದರೆ, ಫಸ್ಟು ನಮಗೆ ಬೇಕಾಗಿರೋದು ನೀರು. ಹೇಮಾವತಿ ನೀರಿನ ಬಗ್ಗೆ ಅವ್ರು ಚರ್ಚೆ ಮಾಡಲೇಬೇಕು. ಯಾರು? ಪರಮೇಶ್ವರ್ ಸಾಹೇಬರು ಹೇಮಾವತಿ ನೀರು ಬಗ್ಗೆ ಮಾತಾಡಬೇಕು. ಹೇಮಾವತಿ ನೀರು ತಂದವರು ಶಿವಣ್ಣವರು ನಮ್ಮ ತುಮಕೂರಿಗೆ. ಶಿವಣ್ಣವ್ರು ಅವತ್ತು ಮಾಡಿರೋ ಹೋರಾಟ ನಾವು ಯಾವತ್ತಿರೂ ಜ್ಞಾಪಿಸ್ಕೊಂತೀವಿ. ಅದ್ರ ಬಗ್ಗೆ ಇದಿಲ್ಲ. ಇವತ್ತು ಪರಮೇಶ್ವರ್ ನಮ್ಮ ಹೋಮ್ ಮಿನಿಸ್ಟರ್ ಆಗಿದ್ದರಿಂದ ಜಿಲ್ಲೆಗೆ ನೀರ್ದು ಬೇರೆ ಜಿಲ್ಲೆಗೆ ಹೋಗ್ದಂಗೆ ತಡಿಬೇಕು. ಯಾಕೆಂದರೆ ತುಮಕೂರಲ್ಲೇ ನೀರಿಲ್ಲ. ಈಗ ರೈತರಿಗೂ ನೀರಿಲ್ಲ, ಇಲ್ಲೂ ಕುಡಿಯೋಕ್ಕೂ ನೀರಿಲ್ಲ. ನೀವು ಇಲ್ಲೇ ಅಲ್ಲ, ಇವಾಗ ನಮ್ಮ SS-ಪುರಮು SIT ಅಂಥ ಕಡೆ ನೀರು ಹೋಗ್ತೈತೆ. ಬೇರೆ ಕಡೆ ಒಂದೇ ಡ್ರಾಪು ಹೇಮಾವತಿ ನೀರು ಹೋಗ್ತಿಲ್ಲ. ತುಮಕೂರಲ್ಲೇ ಸಿಟಿಲಿ ಹೇಳ್ತಿರೋದು ನಾನು. ಬೇರೆ ಕಡೆ ಹಳ್ಳಿಗಳಿಗೆ, ರೈತರ ಜಮೀನುಗಳಿಗೆ ಹೋಗ್ಬೇಕು ನೀರು. ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಆಮೇಲೆ ತುಮಕೂರು ಸಿಟಿಲಿ ಸ್ಮಾರ್ಟ್ ಸಿಟಿ ಕೆಲಸಗಳು ಕರೆಕ್ಟಾಗಿ ಆಗಿಲ್ಲ. ಯಾವುದೇ ಚರಂಡಿ ಕೆಲಸ ಆಗಿರ್ಬೋದು, ಇವೆಲ್ಲ ಮಾಡಿರೋದು ಯಾವುದೂ ಕರೆಕ್ಟಾಗಿ ಮಾಡಿಲ್ಲ. ಅದ್ರ ಬಗ್ಗೆ ವಿಚಾರ ಮಾಡಬೇಕು. ರೈತರುಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ನಮಸ್ಕಾರ. ನಮ್ಮ ಒಂದು ತುಮಕೂರು ಜಿಲ್ಲೆಯ ಏನು ಸಿಟಿಯ MLA ಆಗಿರುವಂಥ ಜ್ಯೋತಿ ಗಣೇಶ್ ಇವತ್ತು ನಮ್ಮ ಕ್ಷೇತ್ರ ಪ್ರತಿನಿಧಿಸ್ತಾ ಇದ್ದಾರೆ. ನಮ್ಮ ಬಾಯ್ಕೆ ಅಷ್ಟೇ, ಈಗ ಏನೀಗ ಬಡವರಿದ್ದಾಗ ಒಳ್ಳೇದಾಗಬೇಕು. ವಿಶೇಷವಾಗಿ ಏನೀಗ ಕಾರ್ಡ್ ರದ್ದಾಗಿದೆ, BPL. ಧ್ವನಿ ಎತ್ತಬೇಕು ಅಂತ ಸರ್, BPL ಕಾರ್ಡ್ ಏನು ರದ್ದಾಗಿದೆಯಲ್ಲ, ಅದ್ರ ಪರವಾಗಿ ಧ್ವನಿ ಎತ್ತಬೇಕು. ಯಾಕಂದರೆ ಬಡವರಿಗೆ ಸಿಗಬೇಕಾಗಿರೋ ಸವಲತ್ತುಗಳು ಸಿಗಬೇಕು. ಅದನ್ನು ನಂಬ್ಕೊಂಡಿರ್ತಾರೆ. ಅವರಿಗೆ ಆ ಒಂದು ಸವಲತ್ತು ಸಿಗಬೇಕು. ಅದಕ್ಕೋಸ್ಕರ ಧ್ವನಿ ಎತ್ತಬೇಕು. ಅವರು ಬಡವ್ರ ಪರವಾಗಿ ಮಾತಾಡಬೇಕು. ಇನ್ನೂ ಅನೇಕ ಕಾಮಗಾರಿಗಳು ನಡಿಬೇಕಾಗಿದೆ. ಅದರೆಲ್ಲ ಪರವಾಗಿ ನಮ್ಮ ಕ್ಷೇತ್ರದವ್ರು ಮಾತಾಡಬೇಕಂಬುದನ್ನು ನಾನು ಕೇಳ್ಕೊಳ್ತೀವಿ ಸರ್.